ಅಮ್ಮ ರೆಡಿ ಆಗ್ತೀನಮ್ಮ, ಹೊಡಿಬೇಡ. ಏಯ್ ಚಂದನನ್ ಜೊತೆನಲ್ಲಿ ಫೋನಲ್ಲಿ ಏನಂತ ಮಾತಾಡ್ತೀಯ? ಏಯ್ ಶಕುನಿ, ನೀನಿದ್ರೆ ಯಾರಿಗೂ ನಂಬಿಲ್ಲ ಕಣ. ಇವತ್ತು ನಿನ್ನ ಏನ್ ಮಾಡ್ತಿದ್ದೀರಾ ನೀವು? ನೀನ್ ಯಾಕಂಬ ಈ ಸ್ಮಶಾನಕ್ಕೆ ಬರಕ್ ಹೋದೆ? ಇವತ್ತು ಇವ್ರನ್ನೆಲ್ಲ ಒಬ್ಬೊಬ್ರು ಹುಟ್ಟಿದ ಅನ್ಸ್ಬಿಡ್ತೀನಿ. ಮನೆಗೆ ಹೋಗಮ್ಮ ನೀನು. ಓಹೋ, ನಮ್ದು ಸ್ಮಶಾನ, ನಿಂದು ಗಾರ್ಡನ್ ನೋಡು. ಬಾವ ತಪ್ಪಾಗ್ಬಿಟ್ಟೆ ಬಾವ. ಇವನ್ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸಾಯ ತನಕ ಜೈಲಲ್ಲೇ ಬಿದ್ದಿರ್ಬೇಕಿತ್ತು ಪಾಪಿ ನನ್ನ ಮಗ. ಕೊಡೋ ಕಂಪ್ಲೇಂಟ್ ನ ಈ ನಟರಾಜ ಏನು ಅಂತ ತೋರಿಸ್ತೀನಿ. ಮಗಳನ್ನ ಮುಂದೆ ಇಟ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನೀವೆಲ್ಲ ಉದ್ಧಾರ ಆಗ್ತೀರಾ ನೀವು? ಸರ್ವನಾಶ ಆಗ್ಬಿಡ್ತೀರಾ. ಓಹೋ, ನಿಮ್ ಮಕ್ಕಳು ಮನೆಗೆ ಬಂದು ಹೊಡೆದ್ರು ನಾವು ಕೈಲಾಗ್ದವ್ರ ತರ ಇರ್ಬೇಕಾ? ನೋಡಿ, ಇದ್ರಲ್ಲಿ ತಪ್ಪು ನಿಮ್ದೆ. ನೀವು ಅಣ್ಣನ ಮೇಲೆ ಕೈ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು. ತಾಕಿತಿ, ನನ್ ಮಗಳನ್ನ ತಪ್ಕೊಂಡ್ ನಿಂತಿದ್ರೆ ನಾನ್ ನೋಡ್ತಾ ನಿಂತಿರ್ಬೇಕಿತ್ತಾ? ನೋಡಿ, ಭಾರತಿನ ಅಣ್ಣನ ನೋಡಕ್ ಬಂದಿದ್ದು. ಇದ್ರಲ್ಲಿ ಅಣ್ಣಂದೇನು ತಪ್ಪಿಲ್ಲ. ದಯವಿಟ್ಟು ನೀವು ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ. ಅನ್ಯಾಯವಾಗಿ ಅವ್ರಿಗೆಲ್ಲ ಸುಮ್ನೆ ಶಿಕ್ಷೆ ಆಗ್ಬಿಡತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದು ಅವ್ರ ಭವಿಷ್ಯದ ಪ್ರಶ್ನೆ. ಅವ್ರಿಗೆಲ್ಲ ಭವಿಷ್ಯ ಜೈಲಲ್ಲೇ ಚೆನ್ನಾಗಿರುತ್ತೆ. 4 ವರ್ಷ ಒಳಗಿದ್ ಬರ್ಲಿ, ಏನು ಮುಳುಗೋಗಲ್ಲ. ನಿಮ್ಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಯ್ಯ, ನಿನ್ನೇನೋ ದೊಡ್ಡ ಮನೆತನದ ಹುಡುಗಿ ಅನ್ಕೊಂಡಿದ್ದೆ. ಹೋಗಿ ಹೋಗಿ ಇಂಥ ಬಿಕಾರಿಗಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರ. ನಾಚಿಕೆ ಅಲ್ಲ ನಿನ್ಗೆ? ಯಾರ ಬೇಕಾರಿ ಇರ್ತಾರೆ ನೀನು? ನನ್ಗೆ ಹೊಡಿತಾ ಇದೀಯ? ಕೈ ಮಾಡ್ತೀಯ ನೀನು? ನೀವು ಸುಮ್ನೆ ಬಿಡಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ನಿನ್ ಮಗ ನಾನು ಅಳಿ ಆಗಕ್ ನೋಡಿದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವಶ್ಯಕ್ಕೂ ಮಿತಿ ಇರ್ಬೇಕು. ನನ್ನ ಮಗ ನಿನ್ನ ಅಳಿ ಆಗೋದಕ್ಕಿಂತ ಯಾವ್ದಾದ್ರು ಲಾರಿ ಟೈರ್ ಕೆಳಗಡೆ ತಲೆ ಕೊಡೋದು ಒಳ್ಳೇದು. ಮೊದ್ಲೋಗಿ ಕೆಲಸ ಮಾಡಕ್ ಹೇಳೋ. ಭಾರತಿ, ಭಾರತಿ, ಚಂದನ, ಅಳ್ಬೇಡ ಭಾರತಿ. ಅಲ್ಲಿ ಏನ್ ನಡೀತು ಅಂತ ನಿಂಗ್ ಮಾತ್ರ ಗೊತ್ತು. ಮುತ್ತು ಅಣ್ಣ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡ್ರ? ಇಲ್ಲ ಚಂದನ. ಈಗ ನಿಮ್ ಮನೆಯವ್ರ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಇದಾರೆ, ಗೊತ್ತಾ? ಗೊತ್ತು ಚಂದನ, ಇದೆಲ್ಲ ತಪ್ಪು. ಮುತ್ತು ಮಾವ ತುಂಬಾ ಒಳ್ಳೆಯವರು. ಅದನ್ನ ಈಗ ನೀನೇ ಸ್ಟೇಷನ್ಗೆ ಬಂದು ಪೊಲೀಸ್ ಹತ್ರ ಹೇಳ್ಬೇಕು. ನನ್ನನ್ನ ಕ್ಷಮಿಸ್ಬಿಡು ಚಂದನ. ನಾನು ಇಲ್ಲಿಂದ ಹೇಗ್ ಬರ್ಲಿ? ನೀನೇ ನೋಡ್ತಿದ್ಯಲ್ಲ ನನ್ನ ಪರಿಸ್ಥಿತಿನ. ಸರಿ, ನೀನ್ ನಂಬರ್ ಹೇಳು. ಸರಿ, ಸರ್, ಕಂಪ್ಲೇಂಟ್ ಆಗಿರೋದು ನನ್ನ ಮೇಲಲ್ವಾ? ಹೌದು, ನಾನಿಲ್ಲೇ ಇರ್ತೀನಿ. ನನ್ನ ತಮ್ಮಂದಿರನ್ನ ಬಿಟ್ಬಿಡಿ ಸರ್. ಇದ್ರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ನೀನ್ ಸುಮ್ನೆ ನಿಂತ್ಕೊಂಡಿಲ್ಲ ಅಂತಂದ್ರೆ ಒದ್ದು ಲಾಕಪ್ ಒಳಗೆ ಹಾಕ್ಬಿಡ್ತೀನಿ. ಯಾಕೆ ಸರ್ ನಾವೇನ್ ತಪ್ಪು ಮಾಡಿದೀವಿ ಅಂತ? ಓಹ್, ಅವ್ರು ಏನ್ ಮಾಡಿದ್ರು ಸರಿ, ನಾವೇನ್ ಮಾಡಿಲ್ಲ ಅಂದ್ರೂ ನಿಮ್ಗೆ ತಪ್ಪು ಅನ್ಸುತ್ತಲ್ಲ? ಹೇಯ್, ಜಾಸ್ತಿ ಮಾತಾಡ್ತಾ ಇದೀಯಾ? FIR ಹಾಕಿ ಜಡ್ದ ಅಂತಂದ್ರೆ ರೌಡಿ ಶೀಟರ್ ಆಗ್ಬಿಡ್ತೀಯ ನನ್ನ ಮಗನೇ.
ಪೊಲೀಸರ ಹತ್ರ ನಿನ್ನ ವರ್ಷ ಎಲ್ಲ ತೋರಿಸ್ಬೇಡ. ಗಂಟಿ ನೀನು ಹೋಗಿ ಸುಮ್ಮನೆ ಕುತ್ಕೋ ಹೋಗು ಹೋಗು. ನಿಮ್ಮನ್ನೆಲ್ಲ ಇಲ್ಲಿ ಸುಮ್ಮನೆ ಕರ್ಕೊಂಬಂದು ಕೂರ್ಸಕ್ಕೆ ನಮಗೇನು ತಲೆ ಕೆಟ್ಟಿಲ್ಲ. ಕೈಯಲ್ಲಿ ಬಲ ಇದೆ ಅಂತ ಮನೆ ಒಳಗೆ ನುಗ್ಗಿ ಹೊಡಿತೀರೇನ್ರಲ್ಲೇ? ಕಾನೂನು ಅಂದ್ರೆ ಭಯನೇ ಇಲ್ವಾ? ನಿಮಗೆಲ್ಲ ಸರಿಯಾಗಿ ಬೆಂಡೆತ್ತಿದ್ರೆ ಆವಾಗ ಗೊತ್ತಾಗುತ್ತೆ. ಇದೆಲ್ಲ ಸುಳ್ಳು ಸರ್, ನಾವ್ ಯಾರು. ಏಯ್, ಹೋಗಿ ಕೂತ್ಕೋ ಅಂದೆ. ಸರ್ ನನ್ನ ಮಾತು ಕೇಳಿ ಸರ್. ಅವ್ರು ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು. ಇವ್ರು ಯಾವ ತಪ್ಪು ಮಾಡಿಲ್ಲ ಸರ್. ನೀನ್ ಯಾರಮ್ಮ? ಇವ್ರ ಮನೆಯವಳೆ. ನೋಡೋಕ್ಕೆ ದೊಡ್ಡ ಮನುಷ್ಯರ ಮನೆಯವಳ ತರ ಕಾಣ್ತೀಯ. ಚೆನ್ನಾಗಿ ಓದಿದೀಯ ಅಂತಾನೂ ಅನಿಸ್ತಾ ಇದೆ. ಇವ್ರು ನಿನಗೇನಮ್ಮ ಆಗ್ಬೇಕು? ಹೇಳಿದ್ ಕೇಳಿಸಿಲ್ವಾ? ನಿನಗೂ ಇವ್ರಿಗೂ ಏನ್ ಸಂಬಂಧ ಅಂದೆ? ನಾನು ಹರಿಶ್ಚಂದ್ರ ಅವ್ರ ವೈಫ್. ಅಡ್ರೆಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ? ಈ ಅಡ್ರೆಸ್ ಏನು ಲೊಕೇಶನ್ ಕಳಿಸಿದೀನಿ. ಸರಿ ಬಾವ. ಇವಳೆ ರೆಡಿ ಆತ್ಲ ಅವಳು? ಹ್ಞೂ ರೀ, ರೆಡಿ ಆಗ್ತಾವಳೆ, ಹೇಳ್ಬಿಟ್ಟು ಬಂದಿದ್ದೀನಿ. ಬಾವ, ಇವಳೆ ಇವ್ರು ಯಾಕೆ ಬಂದ್ರಿಲ್ಲಿ? ಅವ್ರ ಜೊತೆನಲ್ಲಿ ಇದ್ದಾಳಲ್ಲ, ಅವಳದೇ ಕೆಲಸ ಇದು. ಸಾಹೇಬ್ರೆ, ಏನ್ ಸಮಾಚಾರ ಬಂದಿದ್ದು? ಭಾರತಿನ ಸ್ವಲ್ಪ ಕರಿತೀರಾ? ಮಾತಾಡ್ಬೇಕು. ಯಾಕೆ ಸಾಹೇಬ್ರೆ? ಅದನ್ನೆಲ್ಲ ಹೇಳ್ತೀವಿ, ಮೊದಲು ಕರಿಯಮ್ಮ ನಿನ್ ಮಗಳನ್ನ. ಹೇಗ್ ಸರ್ ಬರ್ತಾಳೆ? ಆ ಪಾಪಿ ಮಾಡಿರೋ ಕೆಲ್ಸಕ್ಕೆ ಅಲ್ಲಿಂದ ಬಂದು ರೂಮ್ ಸೇರ್ಕೊಂಡವಳೆ. ಊಟನೂ ಮಾಡಿಲ್ಲ, ಎಷ್ಟೇ ಸಮಾಧಾನ ಮಾಡಿದ್ರು ಆಚೆನೂ ಬರ್ತಾ ಇಲ್ಲ ಸರ್. ಸರ್, ನನ್ನ ಮಗಳನ್ನ ನೋಡೋದಕ್ಕೆ ಇವತ್ತು ಹುಡುಗರು ಕಡೆ ಬರ್ತಾ ಇದಾರೆ ಸರ್. ಸರ್ ಇವರೆಲ್ಲ ನಾಟಕ ಮಾಡ್ತಿದ್ದಾರೆ. ನಿಜ ಏನು ಅಂತ ಭಾರತಿಗೆ ಮಾತ್ರ ಗೊತ್ತು. ಅವಳನ್ನ ಬರಕ್ ಹೇಳಿ ಸರ್. ಏನಮ್ಮ ನೀನು ಒಂದೇನಾಗಿ ಈಗ ಮಾತಾಡೋದು? ಯಾರಾದ್ರೂ ಹೆತ್ತ ಮಗಳ ಮೇಲೆ ಹೀಗೆಲ್ಲ ಕಂಪ್ಲೇಂಟ್ ಕೊಡ್ತಾರ? ನಮಗೆ ಇಷ್ಟೊಂದು ಸಂಕಟ ಆಗ್ತಿದೆ, ಇನ್ನು ಅವಳಿಗೆ ಹೇಗಾಗಿರ್ಬೇಡ. ಸ್ವಲ್ಪ ನೀವೇ ಯೋಚನೆ ಮಾಡಿ ಸರ್. ಇಂಥ ಪರಿಸ್ಥಿತಿಲಿ ಅವಳನ್ನ ಹೇಗ್ ಕರೆಯಕ್ಕಾಗತ್ತೆ? ಪಾಪ ನನ್ನ ಮಗಳು ತುಂಬಾ ನೊಂದಿದ್ದಾಳೆ. ನೋಡಿ, ಒಂದ್ಸಾರಿ ನಿಮ್ ಹುಡುಗಿನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಅವಳೇನಾದ್ರು ಹೌದು ಅಂತ ಹೇಳಿದ್ರೆ ನಾವು ಹೊರಟಾಗ್ತೀವಿ ಅಷ್ಟೇ. ಸರ್, ಅಕ್ಕಪಕ್ಕದವ್ರು ನೋಡಿದ್ರೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಸರ್. ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಸರ್ ಅವಳು. ನೋಡಿ, ನಾವೇನು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ಇಲ್ಲೇ ವಿಚಾರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟ್ ಮಾಡಿ ಸರ್ ಪ್ಲೀಸ್. ಭಾರತಿ ನನ್ನ ಹತ್ರ ಹೇಳಿದಾಳೆ ಮುತ್ತು ಅಣ್ಣ ಏನು ತಪ್ಪು ಮಾಡಿಲ್ಲ ಅಂತ. ಇವ್ರ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಅವಳನ್ನ ಹೊರಗಡೆ ಕರಿಯಕ್ ಹೆದರ್ತಿದ್ದಾರೆ. ಅಯ್ಯೋ ಭಗವಂತ, ನಮ್ಮ ಮೇಲ್ ತಪ್ಪೋರ್ಸಕ್ಕೆ ಹೇಗಮ್ಮ ಬಂತು ನಿನಗ್ ಮನ್ಸು? ಹಾಗಾದ್ರೆ ಭಾರತಿ ನನ್ನ ಹತ್ರ ಹೇಳಿದ್ ಸುಳ್ಳ? ಅಮ್ಮ, ಭಾರತಿನೇ ನಿನ್ನ ಹತ್ರ ಹೇಳಿದ್ದು ಅನ್ನಕ್ಕೆ ಏನಮ್ಮ ಸಾಕ್ಷಿ ಇದೆ? ಓ, ಸಾಕ್ಷಿ ಬೇಕಾ ನಿಮ್ಗೆ? ಇರಿ ಒಂದ್ ನಿಮಿಷ. ಸರ್, ಇದರಲ್ಲಿ ಭಾರತಿ ನನ್ನ ಹತ್ರ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಇದೆ, ನೀವು ಕೇಳಿಸ್ಕೊಳ್ಳಿ. ಸಾಹೇಬ್ರೆ, ಕೇಳ್ಬೇಡಿ. ನಿಮಗ್ ಗೊತ್ತಿಲ್ವಾ, ಅವೆಲ್ಲ ಟೆಕ್ನಿಕು. ಯಾರ್ದೋ ಮಾತನ್ನ ಯಾರಿಗೋ ಸೆಟಪ್ ಮಾಡ್ತಾರೆ ಸರ್. ಹೇಯ್, ನೀನ್ ಸುಮ್ಮನೆ ನಿಂತ್ಕೊಳ್ಳೆ. ನೀನ್ ಪ್ಲೇ ಮಾಡಮ್ಮ. ಹಲೋ ಹಲೋ ಭಾರತಿ, ನಾನ್ ಚಂದನ ಮಾತಾಡ್ತಿರೋದು. ಚಂದನ, ತಪ್ಪು ಮಾಡ್ಬಿಟ್ಟೆ. ನಾನು ಮಾವನ್ ನೋಡೋದಕ್ಕೆ ಬರ್ಲೇಬಾರ್ದಿತ್ತು. ಇದು ನಿಮ್ಮ ಮಗಳು ತಾನೇ ಮಾತಾಡಿದ್ದು? ಈಗ್ಲಾದ್ರೂ ಕರೀರಿ ಅವಳನ್ನ. ಸರ್, ಅವಳು ಇಂಥ ನೋಡ್ರಿ,
ನಿಮ್ ಮಗಳನ್ನ ವಿಚಾರಿಸದೆ ಈ ಕೇಸ್ ನಡೆಯಲ್ಲ. ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡಬೇಡಿ, ಇಲ್ಲಾಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ಸರ್, ಇವಳ ಮಾತನ್ನ ಕಟ್ಕೊಂಡು ನೀವು ಹೇಳ್ದಷ್ಟು ಮಾಡಮ್ಮ ಮೊದ್ಲು. ಅಮ್ಮ ರೆಡಿ ಆಗ್ತೀನಮ್ಮ, ಹೊಡಿಬೇಡ. ಏಯ್, ಚಂದನನ್ ಜೊತೆನಲ್ಲಿ ಫೋನಲ್ಲಿ ಏನಂತ ಮಾತಾಡ್ತೀಯ? ಕೊನೆಗೂ ನಮ್ ಕಣ್ಣೆ ಮಣ್ಣೆರ್ಚ್ಬಿಟ್ಟೆ ಅಲ್ಲ. ಎತ್ತವ್ರನ್ನ ಜೈಲಿಗೆ ಕಳ್ಸೋದಕ್ಕೆ ರೆಡಿ ಆಗಿದ್ಯಲ್ಲೇ ಪಾಪಿ. ನಾವೇನ್ ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅಯ್ಯೋ ದೇವ್ರೆ, ಇಂಥ ಮಗಳನ್ನ ಯಾಕಪ್ಪ ಕೊಟ್ಟೆ? ನಾನೇನಮ್ಮ ಮಾಡ್ದೆ ಈಗ? ಏನ್ ಮಾಡ್ದೆ ಅಂತ ಕೇಳ್ತಿದ್ದೇನೆ. ಹೊರಗಡೆ ಪೊಲೀಸರು ನಿಮ್ಮ ಅಪ್ಪನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಏಯ್, ನಿಮ್ಮಪ್ಪ ಯಾರಿಗೋಸ್ಕರನೇ ದುಬೈಗೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದು? ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಸ್ಬೇಕು ಅಂತ ಅವ್ರು ಬಂದ್ರೆ ನೀನೇ ಅವ್ರ ಕುತ್ತಿಗೆಗೆ ನೇಣು ಹಗ್ಗಾಕ್ಬಿಟ್ಟಿಯಲೆ. ಎಂತ ಮಗಳೇ ನೀನು? ಅಯ್ಯೋ ದೇವ್ರೆ, ನಾನ್ ಬದುಕಿರಲ್ಲ. ನಿನ್ ಮುಂದೆನೆ ವಿಷ ತಗೊಂಡು ಸತ್ತೋಗ್ತೀನಿ. ಆಮೇಲೆ ನೀನ್ ಒಬ್ಳೆ ಬದುಕಿರು. ಅಮ್ಮ, ನನ್ ಏನಮ್ಮ ಮಾಡ್ಬೇಕೀಗ? ಇಲ್ಲಿ ನೋಡು, ಪೊಲೀಸ್ನವರು ನಿನ್ನ ವಿಚಾರಣೆ ಮಾಡೋದಕ್ಕೆ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೀ ಅಲ್ಲಿಗೆ ಹೋಗಿ ನಮ್ಮ ಅಪ್ಪ ಕೊಟ್ಟಿರೋ ಕಂಪ್ಲೇಂಟು ಸತ್ಯ ಅಂತ ಹೇಳ್ಬೇಕು. ನೀನೇನಾದ್ರೂ ಸುಳ್ಳು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂತೀಯ. ಅಮ್ಮ, ಹಾಗೆಲ್ಲ ಹೇಳ್ಬೇಡ ಅಮ್ಮ. ಹಾಗಾದ್ರೆ ನಾನು ಹೇಳ್ಕೊಟ್ಟಾಗೆ ಬಂದು ಪೊಲೀಸ್ ಮುಂದೆ ಹೇಳ್ತೀಯ? ಹೇಳೇ, ಹೇಳ್ತೀಯಾ? ಹೇಳಿದೆಲ್ಲ ಅರ್ಥ ಆಯ್ತಾ? ಅಲ್ಲಿಗೆ ಬಂದು ಅವ್ರ ಮುಂದೆ ಬಾಯಿ ಬೀಗ ಹಾಕೊಂಡು ನಿಂತ್ಕೋಬೇಡ.